ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ 2025ರಲ್ಲಿ ಅಭ್ಯರ್ಥಿಗಳು ಯಾರು ಬರ್ತಿದ್ರಲ್ಲ ರಿಸಲ್ಟ್ ಎಲ್ಲಾನು ಕೂಡ ಅಭ್ಯರ್ಥಿಗಳಿಗೆ ಪ್ರಕಟ ಆಗಿರುವಂತದ್ದಾಗಿರುತ್ತೆ. ಡಿಸೆಂಬರ್ ತಿಂಗಳ 7ನೇ ತಾರೀಕು ನಂದು ಪೇಪರ್ 1 ಪೇಪರ್ 2 ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಅಭ್ಯರ್ಥಿಗಳಿಗೆ ಅಂದೇ ಕೂಡ ಕೀ ಆನ್ಸರ್ ಎಲ್ಲ ಕೊಟ್ಟು ನಂತರದಲ್ಲಿ ಅಭ್ಯರ್ಥಿಗಳಿಗೆ ಆಕ್ಷೇಪಣೆ ಎಲ್ಲ ಸಲ್ಲಿಸಕ್ಕೆ ಅವಕಾಶ ಕೊಟ್ಟಿದ್ರು. ಫೈನಲ್ ಕೀ ಆನ್ಸರ್ ಎಲ್ಲ ಕೂಡ ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಫೈನಲ್ ಆಗಿ ರಿಸಲ್ಟ್ ಅಂತಕ್ಕಂಥದ್ದು ಕೂಡ ಡಿಸೆಂಬರ್ ತಿಂಗಳ 23 2025ಕ್ಕೆ ಪ್ರಕಟ ಕೂಡ ಆಯಿತು ಟಿಇಟಿದು. ಇದೀಗ ಅಭ್ಯರ್ಥಿಗಳಿಗೆ ಅವರ ಒಂದು ಎಕ್ಸಾಮ್ ಬರೆದು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ತಾತ್ಕಾಲಿಕ ಕೀ ಉತ್ತರಗಳೇನು ಪ್ರಕಟ ಆಗಿತ್ತಲ್ಲ ಅದರಲ್ಲಿ ಅವರ ರಿಸಲ್ಟ್ಗೂ ನಂತರ ಫೈನಲ್ ಕೀ ಆನ್ಸರ್ ಅಲ್ಲಿ ಅವರ ರಿಸಲ್ಟ್ಗೂ ನಂತರದಲ್ಲಿ ಅವರ ಒಂದು ಫೈನಲ್ ಆಗಿ ಬಂದಂಥ ಒಂದು ರಿಸಲ್ಟ್ ಅಂತಕ್ಕಂಥ ಏನಿರುತ್ತಲ್ಲ ಅದರ ಒಂದು ರಿಸಲ್ಟ್ ಅಲ್ಲಿ ಏರುಪೇರುಗಳು ಬರ್ತಿರೋದಾಗಿರುತ್ತೆ, ಅಂದ್ರೆ ವ್ಯತ್ಯಾಸಗಳು ಬರ್ತಿದೆ. ಸೊ ಅಭ್ಯರ್ಥಿಗಳು ಕೂಡ ಹೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ಒಂದು ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದ್ರೆ ಕ್ಯಾಟಗರಿ ವೈಸ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಏನಿದೆಯಲ್ಲ, ಸೊ ಕೆಲವೊಂದು ಅಭ್ಯರ್ಥಿಗಳಿಗೆ 82 83 ಮಾರ್ಕ್ಸ್ ಏನು ಬರಬೇಕಿತ್ತಲ್ಲ, ಅಥವಾ ಇನ್ನ ಕೆಲ ಅಭ್ಯರ್ಥಿಗಳಿಗೆ 90 ಮಾರ್ಕ್ಸ್ ಏನು ಬರಬೇಕಿತ್ತಲ್ಲ, ಸೊ ಈ ಸಂದರ್ಭಗಳಲ್ಲಿ ಅಭ್ಯರ್ಥಿಗಳಿಗೆ ಬರ್ತಿರುವಂತಹ ಮಾರ್ಕ್ಸ್ ಗಳ ಡಿಫರೆನ್ಸ್ ಏನಂದ್ರೆ ಕೆಲವೊಂದು ಅಭ್ಯರ್ಥಿಗಳು 79 80 81 ಮಾರ್ಕ್ಸ್ ಗಳನ್ನ ತಗೊಂಡು ಅಂದ್ರೆ ಅವರ ಒಂದು ಕ್ಯಾಟಗರಿ ವೈಸ್ ಅಲ್ಲಿ ಕ್ಲಿಯರ್ ಆಗ್ಲಿಕ್ಕೆ ಹತ್ತಿರ ಬಂದ್ಬಿಟ್ಟು ಅವರ ಪಾಸಿಂಗ್ ಮಾರ್ಕ್ಸ್ ಪ್ರಕಾರದಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ಲಿಯರ್ ಆಗೋ ತರನೇ ಇತ್ತು. ಬಟ್ ರಿಸಲ್ಟ್ ಅಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಅಲ್ಲಿ ನಿಂತಿರೋದಾಗಿರುತ್ತೆ, 1 2 3 ಮಾರ್ಕ್ಸ್ ಅಲ್ಲಿ ಅವ್ರದ್ದು ಕ್ಲಿಯರ್ ಆಗದೇನೆ ನಿಂತಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಇನ್ನ ಕೆಲ ಅಭ್ಯರ್ಥಿಗಳಿಗೆ 87 88 89 ಈ ಒಂದು ಮಾರ್ಕ್ಸ್ ಗಳಲ್ಲಿ ಅಭ್ಯರ್ಥಿಗಳು ತಗೊಂಡು ನಿಂತುಕೊಂಡಿರುವಂತದ್ದಾಗಿರುತ್ತೆ, ಅಂದ್ರೆ ಅವರ ಒಂದು ಮಿಸ್ ಆಗಿರೋದಾಗಿರುತ್ತೆ. ಅಂದ್ರೆ ಅವ್ರ ಒಂದು ನಾರ್ಮಲ್ ಒಂದು ಎಕ್ಸಾಮ್ ಬರೆದು ಬಂದಂತ ಸಂದರ್ಭದಲ್ಲಿ ಕೀ ಆನ್ಸರ್ ನ ಪ್ರಕಾರದಲ್ಲೆಲ್ಲ ರಿಸಲ್ಟ್ಗಳು ಅವ್ರಿಗೆ ಕರೆಕ್ಟ್ ಆಗಿತ್ತು, ಅಂದ್ರೆ ಕರೆಕ್ಟ್ ಆಗಿದೆ ನಾವು ಬರ್ದಿದೀವಿ ಇಷ್ಟು ಬಂದಿದೀವಿ ಇಷ್ಟು ಮಾರ್ಕ್ಸ್ ಬರುತ್ತೆ ಕ್ಲಿಯರ್ ಆಗುತ್ತೆ ಅನ್ನೋ ತರದಲ್ಲಿ ಇದ್ದಂತ ಅಭ್ಯರ್ಥಿಗಳಿಗೆ ರಿಸಲ್ಟ್ ಫೈನಲ್ ಆಗಿ ಅನೌನ್ಸ್ ಆದಾಗ ವ್ಯತ್ಯಾಸ ಬರ್ತಿರೋದಾಗಿರುವಂತದ್ದು OMR ಶೀಟು, ನಂತರದಲ್ಲಿ ಒಂದು ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದು ಮತ್ತೆ ರಿಸಲ್ಟ್ ಅಂತಕ್ಕಂಥದ್ದು ಇದರಲ್ಲಿ ವ್ಯತ್ಯಾಸಗಳಾಗ್ತಿದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳಲ್ಲಿ ಪ್ರಶ್ನೆ ಗೊಂದಲಗಳಾಗ್ತಿರೋದಾಗಿರುತ್ತೆ. ಯಾರನ್ನ ಕೇಳಬೇಕಾಗಿರಿ ಏನು ಅಂತ ಅಂದ್ಬಿಟ್ಟು. ಸೊ ಕೆಲವೊಂದು ಅಭ್ಯರ್ಥಿಗಳಿಗೆ ರಿಸಲ್ಟ್ ಪ್ರಕಟ ಆದ ನಂತರದಿಂದ ಅಂದ್ರೆ ರಿಸಲ್ಟ್ ಪ್ರಕಟ ಆದಾಗ ಬಿಡು ಫೈನಲ್ ಆನ್ಸರ್ ಇದೇ ತರ ಆಗಿರುತ್ತೆ ಅನ್ಸುತ್ತೆ ಅಂತ ಸುಮ್ಮನಾಗಿದ್ರು. ಬಟ್ ರಿಸಲ್ಟ್ ಬಂದಾಗಲೇ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಆಗಿರುತ್ತೆ, ನಾನು ಇಷ್ಟು ಮಾರ್ಕ್ಸ್ ಅನ್ಕೊಂಡಿದ್ದೆ ಇಷ್ಟು ಮಾರ್ಕ್ಸ್ ಬಂತಲ್ಲ, ಅಂದ್ರೆ ಅಭ್ಯರ್ಥಿಗಳಿಗೆ ಒಂದು ಕ್ಯಾಲ್ಕುಲೇಟ್ ಅನ್ನ ಫೈನಲ್ ಕ್ಯಾನ್ಸರ್ ಅಂತ ಅಂದಾಗ್ಲಾರು ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿರ್ತಾರೆ ಅಭ್ಯರ್ಥಿಗಳು. ಬಟ್ ಆದ್ರೆ ಅವರು ಒರಿಜಿನಲ್ ರಿಸಲ್ಟ್ ಅನ್ನ ಇಲಾಖೆ ವೆಬ್ಸೈಟ್ ನಲ್ಲಿ ಇಲಾಖೆ ಕಡೆಯಿಂದಾನೇ ಪ್ರಕಟ ಏನು ಮಾಡಿದ್ರಲ್ಲ ಡಿಸೆಂಬರ್ ತಿಂಗಳ 23 2025ರಂದು, ಆಗ ಅಭ್ಯರ್ಥಿಗಳು ಚೆಕ್ ಮಾಡಿದಾಗ ಅವ್ರು ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ರೇಂಜ್ಗೆ 4 ಮಾರ್ಕ್ಸ್ ರೇಂಜ್ಗೂ ಕೆಲವೊಂದು ಅಭ್ಯರ್ಥಿಗಳಿಗೆ ಡಿಫ್ರೆನ್ಸ್ ಬರ್ತಿದೆ. ಒಂದೊಂದು ಮಾರ್ಕ್ಸ್ ಬಂದರೂ ಕೂಡ ಅಂದ್ರೆ ಬಂದಿಲ್ಲ ಅಂದ್ರೂ ಕೂಡ ಅಭ್ಯರ್ಥಿಗಳಿಗೆ ಕ್ಲಿಯರ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇವಾಗ ಒಂದು SC ಮತ್ತು ST ಅಭ್ಯರ್ಥಿಗಳು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು, ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 83 ಅಥವಾ 82 ಅಂದ್ರೆ ಅಭ್ಯರ್ಥಿಗಳಿಗೆ 55% ಬರಬೇಕು ಅಂತ ಇರುವಂತದ್ದಾಗಿರುತ್ತೆ. ಈ ಅಭ್ಯರ್ಥಿಗಳಿಗೆ 82 ಬಂದರೂ ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಿದ್ದಾರೆ, ಅಂದ್ರೆ ಕ್ಲಿಯರ್ ಅಂತಾನು ಕೊಟ್ಟಿದ್ದಾರೆ, ಕ್ವಾಲಿಫೈಡ್ ಅಂದ್ಬಿಟ್ಟು ಕೂಡ ಈ ವರ್ಷನೂ ಕೂಡ 83 ತೆಗೆದ್ರೆ ಕಾಮನ್ ಆಗಿರುತ್ತೆ, 82 ತೆಗೆದ್ರೆ ಅಭ್ಯರ್ಥಿಗಳಿಗೆ ಕ್ಲಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಅಭ್ಯರ್ಥಿಗಳು ಕ್ವಾಲಿಫೈಡ್ ಅಂತ. ಬಟ್ 81 ಬಂದಿದೆ ಕೆಲ ಅಭ್ಯರ್ಥಿಗಳಿಗೆ, ಅವರ ಒಂದು ರಿಸಲ್ಟ್ ಪ್ರಕಾರದಲ್ಲಿ 83 84 ಈ ತರ ಇತ್ತು ಅಂತಾನು ಕೆಲವರು ಹೇಳ್ತಾರೆ. ಮತ್ತೆ 79 78 ಅಂದ್ರೆ ಅಭ್ಯರ್ಥಿಗಳು 80 ಈ ಒಂದು ಮಾರ್ಕ್ಸ್ ಗಳು ನಮಗೆ ಕೊಟ್ಟಿದ್ದಾರೆ ರಿಸಲ್ಟ್ ನಲ್ಲಿ ಅಂತ ಅಂದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳು. ಅಂದ್ರೆ ಈ ತರ ಬಂದಿದೆ ನಮಗೆ, ನಮ್ದು OMR ಶೀಟ್ ಪ್ರಕಾರ ಜಾಸ್ತಿನೇ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಇರಬಹುದಾಗಿರುತ್ತೆ. ಮತ್ತೆ ಈ ತರ ಒಂದು ಅಭ್ಯರ್ಥಿಗಳಿಗೆ GM ಅಭ್ಯರ್ಥಿಗಳು 2A 2B 3A 3B ಅಭ್ಯರ್ಥಿಗಳಿಗೆ ಅವರ ಒಂದು ಅಂದ್ರೆ ಕ್ಯಾಟಗರಿ ವೈಸ್ ನಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 60% ಬರಬೇಕಿತ್ತು, ಅಂದ್ರೆ 90 ಅಂಕ ಬರಬೇಕಿತ್ತು. ಈ ಬಾರಿ ಯಾವುದೇ ರೀತಿ ಕ್ವಶನ್ಸ್ ಅಂತಕ್ಕಂಥದ್ದು ಡಿಲೀಟ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಬೇಸ್ ಮೇಲೆ ಅಂದ್ರೆ ಜನರಲ್ ಆಗಿ ಅಂದ್ರೆ ಉರ್ದು ಸಬ್ಜೆಕ್ಟ್ ನಲ್ಲಿ ಡಿಲೀಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರೋದಾಗಿರುತ್ತೆ. ಬಟ್ ನಾರ್ಮಲ್ ಆಗಿ ಯಾವುದು ಆಗಿಲ್ಲ ಮೆಜಾರಿಟಿ. ಈ ಸಂದರ್ಭದಲ್ಲಿ 87 88 89 ಮಾರ್ಕ್ಸ್ ನಮ್ಗೆ ಈ ತರ ನಿಂತ್ಕೊಂಡಿದೆ. ಬಟ್ ನಮ್ದು ಅಲ್ಲಿ OMR ಶೀಟು ಅಥವಾ ನಾರ್ಮಲ್ ಆಗಿ ನಾವು ಫೈನಲ್ ಕ್ಯಾನ್ಸರ್ ಅನ್ನ ಚೆಕ್ ಮಾಡಿದಾಗ ಜಾಸ್ತಿ ಮಾರ್ಕ್ಸ್ ಇತ್ತು ಅಂತಕ್ಕಂಥ ಅಭ್ಯರ್ಥಿಗಳು ಅಳಲನ್ನ ತೋರ್ಕೊಂತಿರುವಂತದ್ದಾಗಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಮೆಜಾರಿಟಿ ಅಭ್ಯರ್ಥಿಗಳು ಅನ್ನೋದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳಿಗೆ ಈ ಒಂದು ಸಮಸ್ಯೆಗಳಾಗಿದ್ದು, ಒಂದೊಂದು ಮಾರ್ಕ್ಸ್ ಅಲ್ಲಿ ಅಭ್ಯರ್ಥಿಗಳಿಗೆ ಒಂದೊಂದು ಮಾರ್ಕ್ಸ್ ಸಿಕ್ಕರೂ ಕೂಡ ಎಷ್ಟೋ ಜನ ಅಭ್ಯರ್ಥಿಗಳು ಹೇಳ್ಕೊಂತಾರೆ ನಮ್ಮ ಒಂದು ಲೈಫ್ ಇದು ಸಂಬಂಧಪಡುತ್ತೆ ಅಥವಾ ನಮಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ, 1 ಮಾರ್ಕ್ಸ್ ಬಂದ್ರೆ ಕ್ಲಿಯರ್ ಸರ್ಟಿಫಿಕೇಟ್ ಸಿಕ್ಕಂತ ಸಂದರ್ಭದಲ್ಲಿ ಅಥವಾ ನೆಕ್ಸ್ಟ್ ಅವರಿಗೆ ಒಂದು ನೇಮಕಾತಿ ಪರೀಕ್ಷೆಗಳನ್ನು ಕಾಲ್ ಆಗುತ್ತೆ ಅಂತಿರಲ್ಲ, ಆ ಒಂದು ರೀಸನ್ ಇಂದ ಅಭ್ಯರ್ಥಿಗಳು ಅವರ ಒಂದು ಅಳಲನ್ನ ತೋಡ್ಕೋತೀರಾ ಅಂತ ಹೇಳ್ಬೋದಾಗಿರುವಂತದ್ದು. ನಿಮಗೂ ಕೂಡ ಒಂದು ವ್ಯತ್ಯಾಸಗಳೇನಾದ್ರು ಅಂಕದಲ್ಲಿ ವ್ಯತ್ಯಾಸ ಆಗಿರುವಂತ ಏನಾರು ಆಗಿದೆ ಅಂತ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಲೈಕ್ ಮುಖಾಂತರ ಸೂಚನೆ ಕೊಡಬಹುದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ನಾವು ಮುಂದಿನ ದಿನದಲ್ಲಿ ಏನ್ ಮಾಡಬಹುದು, ಸೊಲ್ಯೂಷನ್ ಏನಿದೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ನಿಮಗೆ ಸಜೆಷನ್ಸ್ ಅನ್ನ ಕೊಡ್ಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಭ್ಯರ್ಥಿಗಳಿಗೆ. ಈ ಮುಖಾಂತರ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ನಿಮಗೂ ಆ ಥರ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಬಹುದಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ. ಅಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನೀವು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಭ್ಯರ್ಥಿಗಳಿಗೆ. ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನೀವು ನಮ್ಮನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿನ ಇದಕ್ಕೆ ಸಂಬಂಧಪಟ್ಟಂತೆ ಪಡ್ಕೋಬಹುದಾಗಿರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಅವರ ಒಂದು ಫಲಿತಾಂಶಗಳು ಸರಿಯಾಗಲಿ, ಇಲಾಖೆ ಕಡೆಯಿಂದ ಏನಾದರೂ ಅಪ್ಡೇಟ್ ಅನ್ನ ಕೊಡ್ತಾರೆ ಕಾದ್ ನೋಡಬೇಕಿರುತ್ತೆ. ಏನೇ ಅಪ್ಡೇಟ್ ಬಂದರೂ ಕೂಡ ಕನ್ನಡದ ಯೂಟ್ಯೂಬ್ ಚಾನಲ್ ಅಲ್ಲಿ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಈ ಒಂದು ಚಾನಲ್ಗಳಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ.